ನಮ್ಮ KHP ವತಿಯಿಂದ ಭಾಳ ವರ್ಷದಿಂದ ಒಂದು ಸದಾಶಿವನಗರಲ್ಲಿ ಒಂದು 10,000 ಸ್ಕ್ವೇರ್ ಫೀಟಲ್ಲಿ ಚೇರ್ಮನ್ರಿಗಂತ ಒಂದು ಗೆಸ್ಟ್ ಹೌಸ್ ಇತ್ತು. KHP ಚೇರ್ಮನ್ ಯಾರು ಆಗ್ತಾರೆ ಅವ್ರಿಗಂತ ಒಂದು ಗೆಸ್ಟ್ ಹೌಸ್ ಇತ್ತು. ಭಾಳ ದಿನದಿಂದ ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕಿಂತ ಮುಂಚೆ ಭಾಳ ಜನ ಚೇರ್ಮನ್ನು ಬಂದಿದ್ದರು, ಅವರು ಯೂಸ್ ಮಾಡಿಲ್ಲ. ಏನಕ್ಕೆ ಎಲ್ಲ ಹಾಳಾಗಿಬಿಟ್ಟಿದ್ದು, ಅದು ಏನು ಸರಿ ಇರಲಿಲ್ಲ ಕಾರಣಕ್ಕೆ ಯಾರೂ ಬರ್ತಾಯಿಲ್ಲ. ಆ ಕಾರಣಕ್ಕೆ KHP ಚೇರ್ಮನ್ ಆದಂಥ ಶಿವಲಿಂಗೇಗೌಡರು ನಾವು ಕಮಿಷನರ್ ಕೂತ್ಕೊಂಡು ಇದು ಸದಾಶಿವನಗರ ಅಂದರೆ ಪ್ರೈಮ್ ಲ್ಯಾಂಡ್ ಇದು. ಹಾಗಾಗಿ ಇದಕ್ಕೆ ಅಪಾಯಿಂಟ್ಮೆಂಟ್ ಕೊಡಬೇಕಂತ ತೀರ್ಮಾನ ಮಾಡಿ ಬೋರ್ಡಲ್ಲಿ ತಂದು ಅಪ್ರೂವ್ ಮಾಡಿ 9 ಕೋಟಿಯಲ್ಲಿ 4 ಫ್ಲೋರಲ್ಲಿ ಅಪಾರ್ಟ್ಮೆಂಟ್ ಕಟ್ಟಬೇಕಂತ ಹೇಳ್ಬಿಟ್ಟು ಮೇಲೆ ಪೆಂಟ್ ಹೌಸ್ನ ಚೇರ್ಮನ್ಗೆ ಮಾಡಬೇಕಂತ ಇವತ್ತು ಗುದ್ಲಿ ಪೂಜೆನ 9 ಕೋಟಿದು ಗುದ್ಲಿ ಪೂಜೆನ ಇವತ್ತು ಮಾಡಿದ್ವಿ ನಾವು. ಅಂಬರೀಷ್ ಅವರು ಇದ್ರು, ಭಾಳ ದಿನ ಇರಲಿಲ್ಲ ಅಂತೆ. ಭಾಳ ದಿನ ಅಂಬರೀಷ್ ಅವರು ಏನಕ್ಕೆ ಭಾಳ ಹಿಂದೆ ಕಟ್ಟಿದ್ದು. ನನ್ನ ಅನಿಸಿಕೆ 30 ವರ್ಷ ಹಿಂದೆದಿದ್ದು ಮನೆ ಕಟ್ಟಿದ್ದು, ಎಲ್ಲ ಹಾಳಾಗಿಬಿಟ್ಟಿತ್ತು. ಹಾಗಾಗಿ ಯಾರೂ ಇಲ್ಲಿ ವಾಸ ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ಪ್ರೈಮ್ ಲ್ಯಾಂಡ್ ಅದು ಇದಾಗಬಾರ್ದು ಅಂತೇಳ್ಬಿಟ್ಟು KHPಗೆ ಲಾಭ ಆಗಲಿ ಅಂತೇಳ್ಬಿಟ್ಟು ಕಾರಣಕ್ಕೆ ಇವತ್ತು ಅಪಾರ್ಟ್ಮೆಂಟ್ ಕಟ್ಟಿ ಪೆಂಟ್ ಹೌಸನ್ನು ಮೇಲೆ ಚೇರ್ಮನ್ ಮಾಡಬೇಕಂತ ತೀರ್ಮಾನ ಮಾಡಿ ಇವತ್ತು ಬುದ್ಧಿ ಪೂಜೆನ ನಾವು ಮಾಡಿದ್ದೀವಿ. ಸರ್ ಓಕೆ ಸರ್, ಇದೆಲ್ಲ ಇದ್ರ ಮಧ್ಯೆ ರಾಜಕೀಯ ಬೆಳವಣಿಗೆಗಳು ತಮ್ಗೆ ಗೊತ್ತೇ ಇರುವಂತದ್ದು. ಮುಖ್ಯಮಂತ್ರಿಗಳು AICC ಅಧ್ಯಕ್ಷನ ಭೇಟಿ ಮಾಡಿದ್ರು, ಆದ್ರೆ ಉಪಮುಖ್ಯಮಂತ್ರಿಗಳು ಹೋಗಿರಲಿಲ್ಲ. ಕಡೆಗಳಿಗೆ ಕೂಡ ಹೋಗಿ ಭೇಟಿ ಮಾಡಿದ್ದಾರೆ. ಸಹಜವಾದ ಕುತೂಹಲ, ಶಾಸಕರುಗಳು ಕೂಡ ಒಬ್ಬರಿಂದ ಒಬ್ರು ಮತ್ತೆ ಡೆಲ್ಲಿಗೆ ಹೋಗ್ತಾನೆ ಇದ್ದಾರೆ ಸರ್. ಇಲ್ಲ, ದಿಲ್ಲಿಗೆ ಹೋಗ್ತಾರೋ ಅಧ್ಯಕ್ಷರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ ಎಲ್ಲ MLAಗಳು ದಿಲ್ಲಿಗೆ ಹೋಗೋ ಕಾರಣ ಅಂದರೆ ಈಗ ರೀಶಫಲ್ ಎಲ್ಲೋ ಒಂದು ಕಡೆ ಹೈಕಮಾಂಡಲ್ಲಿ ರೀಶಫಲ್ ಮಾಡ್ತಾರಂತ ಒಂದು ಸುದ್ದಿ ಇದೆ. ಆ ಕಾರಣಕ್ಕೆ ನಾವು ಮಂತ್ರಿ ಆಗಬೇಕಂತ ಮಂತ್ರಿ ಸ್ಥಾನ ಕೆಳಕ್ಕೆ ಹೋಗಿರೋದು. ಈ ಮಾತನ್ನು ಅಧ್ಯಕ್ಷರನ್ನೇ ಹೇಳಿದ್ದಾರೆ. ಈಗ ಭಾಳ ಜನ MLAಗಳಿದ್ದಾರೆ. ಈಗ ನಮ್ಮಲ್ಲಿ 139 ಜನ MLAಗಳು ಇರೋದು. ಎಲ್ಲರಿಗೂ ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ನಮಗೂ ಒಂದು ಅವಕಾಶ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಹೋಗ್ಬಿಟ್ಟು ಅವ್ರಿಗೂ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋಕ್ಕೆ ಭಾಳ ಜನ MLAಗಳು ಹೋಗಿದ್ದಾರೆ. ಇಲ್ಲ ಅಂತ ಇಲ್ಲ. ಈಗ ಈಗ ನಾನೇ ಈಗ ಯಾರು ಏನು ಬೇಕಾದ ಆಗ್ಬೋದು ರಾಜಕೀಯದಲ್ಲಿ. ಈಗ ನಾನೇ ಮೊದಲೇ ಬಾರಿ MLA ಆದೆ. 2005 ಬೈ ಎಲೆಕ್ಷನ್ನಲ್ಲಿ ನಾನು SM ಕೃಷ್ಣ ರಾಜೀನಾಮೆ ಕೊಟ್ಟಾದ್ಮೇಲೆ ಬೈ ಎಲೆಕ್ಷನಲ್ಲಿ ಗೆದ್ದೆ. ನಾನು ಮೊದಲೇ ಬಾರಿ MLA ಆದೆ. ನಾನು ಮೊದಲೇ ಬಾರಿನೇ ಮಂತ್ರಿ ಆದೆ. ಕುಮಾರಸ್ವಾಮಿ ಅವರು ರಾಮನಗರಲ್ಲಿ ಮೊದಲೇ ಬಾರಿ 2004 MLA ಆಗಿದ್ರು. ಮೊದಲೇ ಬಾರಿನೇ ಮುಖ್ಯಮಂತ್ರಿ ಆದರು. ಯಾರು ಬೇಕಾದ ಏನು ಮೊದಲೇ ಬಾರಿ ಆಗೋರು ಆಗಬಾರ್ದಂತ ಏನಿಲ್ಲ. ಮೊದಲೇ ಬಾರಿ MLA ಆಗೋರು ಆಗಬಾರ್ದಂತ ಏನಿಲ್ಲ. ತಾನೆ ಅದೃಷ್ಟ. ಯಾರು ಬೇಕಾದ್ರೆ ಕುಮಾರಸ್ವಾಮಿ ಇದೆ ನೋಡಿ, 2004 ಮೊದಲೇ ಬಾರಿ ರಾಮನಗರಲ್ಲಿ MLA ಆಗಿ ಮುಖ್ಯಮಂತ್ರಿನೇ ಆಗಿಬಿಟ್ರು. ನಾನು 2005 ಬೈ ಎಲೆಕ್ಷನ್ ಗೆದ್ದೆ. ನಾನು ಮೊದಲೇ ಬಾರಿ MLA ಆಗಿದ್ದೆ. ನಾನು ಮಂತ್ರಿ ಆದೆ. ಅದು ಆಗಬಾರ್ದಂತ ಏನಿಲ್ಲ. ಹಾಗಾಗಿ ಎಲ್ಲರೂ ಕೇಳಕ್ಕೆ ಹೋಗಿದ್ದಾರೆ. ಸರಿ, ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತವೆ. ಕೆಲವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗಬೇಕು DK ಶಿವಕುಮಾರ್ ಅನ್ನೋ ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು? ಈಗ ಏನಾಗಿದೆ, ಇದು ತೀರ್ಮಾನ ಮಾಡಬೇಕಾಗಿರೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾವು ಯಾರೂ ಮಾಡೋಕ್ಕಾಗಲ್ಲ. ಇದು ಮುಖ್ಯಮಂತ್ರಿ ಸ್ಥಾನ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ನಾನು ಭಾಳ ಸತಿ ಹೇಳಿದ್ದೀನಿ, ನಾನು ಆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ಉಪಯೋಗ ಇಲ್ಲ. ಏನಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಸಿದ್ದರಾಮಯ್ಯ ಇದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ. ಸಿದ್ದರಾಮಯ್ಯ ಇದ್ದಾರೆ. ಅವ್ರು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾವಿಸ್ತೀನಿ. ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರು ಅದಕ್ಕೆಲ್ಲ. ಈಗ ಹೈಕಮಾಂಡ್ ಅವರು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅಂದ್ರೆ ನೀವು ಬೆಂಬಲ ವ್ಯಕ್ತಪಡಿಸ್ತೀರಾ? ಯಾರು? ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದು. ಸರ್, ಅದೇ ಈಗ ಸಿದ್ದರಾಮಯ್ಯ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಸರ್. ಈಗ ಅವ್ರನ್ನ ಭೇಟಿ ಮಾಡಿದಂತ ನಾಯಕರುಗಳಿಗೆ ಸಿದ್ದರಾಮಯ್ಯ ಅವರೇ ಮುಂದುವರಿತಾ ಇದ್ದಾರೆ. ತಾವು ಈ ವಿಚಾರ ಕುರಿತಂತೆ ಗೊಂದಲ ಉಂಟು ಮಾಡಬೇಡಿ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇಲ್ಲ. ಹೇಳ್ತಾರೆ ಸದ್ಯದಲ್ಲಿ ಹೇಳ್ತಾರೆ. ಈಗ ಸದ್ಯದಲ್ಲಿ ಬೇಗ ಹೇಳ್ತಾರೆ. ಅದು ಈಗ ನಿಮ್ಮ ಹೈಕಮಾಂಡ್ ವೀಕ್ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಏನು ಮಧ್ಯಪ್ರವೇಶ ಇಲ್ಲ. ಬಿಜೆಪಿ ಅವ್ರಿಗೆ ಏನಿದೆ? ನೆನ್ನೆ ನೋಡಿದೆ, ಅಶೋಕ್ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ ಅಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ. ಯಾರೋ DK ಶಿವಕುಮಾರ್ ಜೊತೆ 13 ಜನ ಇದ್ದರು. ಇದ್ದಂಗೆ 70 ಜನ 60 ಜನ ಹೆಂಗಾಯ್ತು, ಕುದುರೆ ವ್ಯಾಪಾರ ಆಗ್ತಾ ಇದೆ ಅಂತ ನೆನ್ನೆ ಅಶೋಕ್ ಅವರು ಹೇಳಿದ್ರು ನೋಡಿದ್ದೀನಿ ನಾನು. ಈಗ ಅದೆಲ್ಲ ಅಭ್ಯಾಸ ಯಾರಿಗಾಗಿರೋದು? ಕುದುರೆ ವ್ಯಾಪಾರ ಮಾಡಿ ಬಿಜೆಪಿಯವರಿಗೆ ಅಭ್ಯಾಸ ಆಗಿದೆ. ಆವತ್ತಿಂದ MLAಗಳಿಗೂ 2008 ನೀವು ತಗೊಳ್ಳಿ, ಯಾವತ್ತೂ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. ಅವ್ರು 2008 ಅವ್ರು ಬಂದಿದ್ದು 110. ಆವಾಗ್ಲೂ ಆಪರೇಷನ್ ಕಮಲ ಮಾಡಿನೇ ಅವ್ರು ಸರ್ಕಾರ ರಚನೆ ಮಾಡಿದ್ದು. ಯಾವತ್ತನ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಬಂದಿದೆಯಾ? ಅವ್ರಿಗೆ ಅಭ್ಯಾಸ ಆಗಿದೆ. ಅದು ಮಾಡಿ MLAಗಳಿಗೆ ಕುದುರೆ ವ್ಯಾಪಾರ ಮಾಡಿ ಅವ್ರಿಗೆ ಅಭ್ಯಾಸ ಆಗಿ ಅದೇ ನಮ್ಮಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆ ಥರ ನಮ್ಮಲ್ಲಿ ಯಾವುದೂ ಇಲ್ಲ. ಸರ್, ಒಂದು ವೇಳೆ ನಡೆದ್ರೆ ನೀವು ಒಪ್ಕೋತೀರಾ? ಅವಾಗ ಏನು? ಈಗ ಸಹಿ ಸಂಗ್ರಹ ಅಭಿಯಾನ ನಡೆದಿದೆ ಅಂತ ನಿಮ್ಮ ಗಮನಕ್ಕೆ ಯಾರು ಹೇಳಿರಿ ನಿಮಗೆ? ನೀವೇ ಎಲ್ಲಿದೆ?
ಎಲ್ಲ ತೋರಿಸಿ, ಒಂದು ಪಟ್ಟಿ ಆದರೂ ತೋರಿಸಿ, ಯಾವ್ದಾರ ಲಿಸ್ಟ್ ಆದರೂ ತೋರಿಸಿ. ಆ ಥರ ಯಾವುದಿಲ್ಲ ನೀವು ಯಾರು ಫೋನ್ ನೋಡ್ರಿ. ನಮ್ಮ ಅವರು ಹೇಳ್ದೆ ಅಲ್ಲ, ಭಾಳ ಎಮ್ ಎಲ್ ಎಗಳು ನನಗೂ ಮಾತಾಡಿದ್ದಾರೆ ಫೋನಲ್ಲಿ. ಏನಪ್ಪ ದಿಲ್ಲಿಗೆ ಹೋಗಿದ್ದೆ ಅಂದರೆ, ಇಲ್ಲ ಸರ್ ನಾನು ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ, ನಾನು ಮಂತ್ರಿ ಆಗಬೇಕಂತ ಆಸೆ ಇದೆ, ನನಗೂ ಮಂತ್ರಿ ಆಗಬೇಕಂತ ಆಸೆ ಇದೆ, ಆಗ ಕಾರಣಕ್ಕೆ ನಾವು ಹೋಗಿದ್ದೀವಿ. ನಾವು ಕೇಳೋದ್ರಲ್ಲಿ ತಪ್ಪಿ ನಾನು ಹೇಳಿಲ್ವಾ? ಯಾರು ಅವ್ರ ಪರವಾಗಿ 40 ಇಂದ 50 ಜನ ಸರ್, MLA ಗಳು ಸಹಿ ಡಿ ಹಾಕಿದ್ದಾರೆ. ಕೆ ಶಿವಕುಮಾರ್ ಜೊತೆ 139 ಜನ ಇದೆ MLA ಗಳು. ಸಿದ್ದರಾಮಯ್ಯ ಜೊತೆನೂ 139 ಜನ ಇದ್ದಾರೆ. ಏನಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರು ಅವರು. 139 ಜನ, 60 ಜನ 70 ಜನ ಇಲ್ಲ, 130 ಜನ ಡಿ ಕೆ ಶಿವಕುಮಾರ್ ಜೊತೆ ಇದ್ದಾರೆ. ಅದೇ 139 ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅದೇ 139 ಜನ ಹೈಕಮಾಂಡ್ ಜೊತೆ ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಹಾಕಿದ್ದರೆ ನಾವು ಯಾರೂ ದಾಟಲ್ಲ. ಸರ್, ಮುಖ್ಯಮಂತ್ರಿಗಳು 5 ವರ್ಷ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ರು ಸರ್. ಆದ್ರೆ AICC ಅಧ್ಯಕ್ಷರ ಭೇಟಿಯಾದ ನಂತರದಲ್ಲಿ ಅವರ ಧ್ವನಿ ಬದಲಾಯ್ತಾ? ಹಾಗಾದ್ರೆ ಅವ್ರು ಹೇಳ್ತಾ ಇರುವಂತದ್ದು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದಕ್ಕೆ ಹೇಳಿದ್ದು ನಾನು ಏನಂದೆ ಅದಕ್ಕಿಂತ ಮುಂಚೆ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಮನೆ ಮುಖ್ಯಮಂತ್ರಿನೂ ಹೋಗಿ ಭೇಟಿ ಮಾಡಿದ್ದಾರೆ. ಇವತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ನಾನು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಭಾಳ ಜನ ಮಂತ್ರಿಗಳು ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಭಾಳಷ್ಟು ಕಾಂಗ್ರೆಸ್ ನಾಯಕರು ಹೋಗಿ ಖರ್ಗೆ ಸಾಹೇಬ್ರನ್ನ ಇದಕ್ಕೆ ನಮ್ಮ ಅಧ್ಯಕ್ಷ ಇದ್ದಾರೆ. ನಾವು ಭೇಟಿ ಮಾಡಲೇಬೇಕಾಗ್ತದೆ. ಅವ್ರು ಭೇಟಿ ಮಾಡಿದ್ರೆ ಮತ್ತೆ ಯಾರು ಭೇಟಿ ಮಾಡೋಕ್ಕಾಗ್ತದೆ ನಾವು? ಸರ್, ಪವರ್ ಶೇರಿಂಗ್ ವಿಚಾರ ಒಂದು ಚರ್ಚೆ ನಡೀತಾ ಇತ್ತಲ್ಲ ಸರ್. ಈಗ ಅಕಸ್ಮಾತ್ ಅದು ನನಗೆ ಕೊಟ್ಟು ಮಾತಿನಂತೆ ನನಗೆ ಬದಲಾವಣೆ ಆಗ್ಬೇಕು ಅನ್ನೋ ಪಟ್ಟನೆ DCM ಡಿ ಕೆ ಶಿವಕುಮಾರ್ ಹಿಡಿದಿರುವಂತದ್ದು. ಡಿ ಕೆ ಶಿವಕುಮಾರ್ ಎಂದೂ ಹೇಳಿಲ್ಲ ಅವರು ನನ್ನ ಮಾತು ಕೊಟ್ಟಿದ್ದಾರಂತ. ಡಿ ಕೆ ಶಿವಕುಮಾರ್ ಅವ್ರು ಯಾವತ್ತೂ ಹೇಳಿಲ್ಲ. ನನ್ನ ಮಾತು ನಿನ್ನೆ ಏನು ಅಂದಿದ್ದಾರೆ? ಇಲ್ಲ, ಯಾರು ಡಿ ಕೆ ಶಿವಕುಮಾರ್ ಅವ್ರು ಎಲ್ಲೂ ಹೇಳಿಲ್ಲ. ಅದು ಆ ಥರ ಏನು ಒಪ್ಪಂದ ಆಗಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಹಂಗೆ ಇದ್ದಿದ್ರೆ ನಿನ್ನೆ ಏನಕ್ಕಂತ ಇದ್ರು? ಸಿದ್ದರಾಮಯ್ಯ ಹೇಳ್ತಾರೆ ಅದೇ ನಿಜ, ಅವರೇ 5 ವರ್ಷ ಆಗಿ ಮುಖ್ಯಮಂತ್ರಿ ಇರ್ತಾರೆ, ಅವರೇ ನಮ್ಮ ನಾಯಕರು, ಅವ್ರ ನೆತ್ತದಲ್ಲೇ ನಾವು 28 ಚುನಾವಣೆಗೆ ಹೋಗ್ತೀವಿ ಅಂತ ನಿನ್ನೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ. ಎಲ್ಲಿದೆ ಗೊಂದಲ? ಇದು ಗೊಂದಲ ನನ್ನ ಅನ್ಸಿಗೆ ಎಲ್ಲ ಒಂದ್ ಕಡೆ ಮಾಧ್ಯಮದವರು ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇಲ್ಲ, ಬಿಜೆಪಿ ಅವ್ರು ಹೇಳ್ತಾರೆ, ಮಾಧ್ಯಮದವ್ರು ಸೃಷ್ಟಿ ಮಾಡ್ತಾರೆ, ಸುದ್ದಿ ಮಾಡ್ತಾರೆ. ಇಲ್ಲ, ಲಾಭ ಇಲ್ಲ. ನಾನು ಹೇಳ್ತಾ ಇರೋದು ಈಗ ನಾನೇನು ಹೇಳೋದಿಷ್ಟೇ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವೆಲ್ಲ ಗೆರೆ ದಾಟಲ್ಲ. ಎಲ್ಲ ಒಂದ್ ಕಡೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಇದ್ದಾರೆ. ಅವ್ರ ಅಭಿಮಾನಿಗಳು ಮುಖ್ಯಮಂತ್ರಿ ಆಗ್ಬೇಕಂತಾರೆ. ನಾನು ಭಾಳ ಸತಿ ಹೇಳಿದ್ದೀನಿ, ನಾನು 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು ಭಾವಿಸ್ತೀನಿ. ಈಗ ಪಾರ್ಟಿ ಹೈಕಮಾಂಡ್ ಒಂದ್ ವೇಳೆ ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡ್ತೀವಿ ಅಂತ ಸರ್, ನಾನು ಹೇಳ್ತಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಗೆರೆ ಹಾಕಿದ್ದು ಯಾರು ದಾಟಲ್ಲ. 139 ಜನ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಾರೆ, 139 ಜನ ಶಿವಕುಮಾರ್ ಜೊತೆ ಇದ್ದಾರೆ. 139 ನಾವು ಹೈಕಮಾಂಡ್ ಏನು ಹೇಳ್ತೀವಿ ಅದೇ ಕೇಳೋದು. ನಾಳೆ ರಾಹುಲ್ ಗಾಂಧಿ ಅವರು, ಜಮೀರ್ ಅಹಮದ್ ಖಾನ್ ಅವರೇ, ಈಗ ಅಧಿಕಾರ ಬದಲಾವಣೆ ಆಗ್ತಿದೆ, ನೀವೆಲ್ಲ ಮುಂದೆ ನಿಂತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು, ಬದಲಾವಣೆ ಆಗುತ್ತೆ, ನೀವು ಒಪ್ತೀರಿ? ನಾವು ಹೇಳಿಲ್ಲ, ಹೈಕಮಾಂಡ್ ಹಾಕಿದ್ ಗೆರೆ ನಾವು ದಾಟಲ್ಲ. ಹೈಕಮಾಂಡ್ ಹಾಕಿದ್ ಗೆರೆ ನಾವು ಯಾರು ದಾಟಲ್ರಿ. 139 ಜನ MLAಗಳು ಯಾರು ದಾಟಲ್ಲ. ಕ್ಯಾಬಿನೆಟ್ ರಿಷಫಲ್ ಬಗ್ಗೆ ಚರ್ಚೆ ಆಗ್ತಿದೆ ಸರ್, ಏನ್ ಹೇಳ್ತೀರಿ ಸರ್? ಅದಕ್ಕೆ ಚರ್ಚೆ ನಡೀತಾ ಇದ್ದೆ, ತನಗೆ ಅದೇ ಹೇಳಿದ್ದಲ್ಲ. ಅದಕ್ಕೋಸ್ಕರ MLAಗಳು ಎಲ್ಲ ದಿಲ್ಲಿಗೆ ಹೋಗ್ತಾ ಇರೋದು. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ರಿಷಫಲ್ ಆಗಬೇಕಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 4 ತಿಂಗಳ ಹಿಂದೆನೇ ಹೈಕಮಾಂಡ್ ಅವ್ರು ರಿಷಫಲ್ ಮಾಡಿ ಅಂತ ಕೇಳ್ಕೊಂಡಿದ್ರು. ನಾನೇ ಬೇಡ, ಇದು 2.5 ವರ್ಷ ಕಳೀಲಿ, 2.5 ವರ್ಷ ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಕೇಳಿದ್ದಾರೆ. ಹೈಕಮಾಂಡ್ ಯಾವಾಗ ಹೇಳ್ತಾರೆ ಅವಾಗ ಮಾಡ್ತಾರೆ. ಕ್ಯಾಬಿನೆಟ್ ರಿಷಫಲ್ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ. ರಿಷಫಲ್ ಅನುಮತಿ ಕೊಡಲ್ಲ ಅಂತಂದ್ರೆ ಆಲ್ಟರ್ನೇಟಿವ್ ಅಂತಾನೆ ಸರ್. ಆ ಥರ ನೀವು ಸೃಷ್ಟಿ ಮಾಡ್ಕೊಂಡಿರಿ ಬಾಸ್. ಆ ಥರ ಏನಿಲ್ಲ, ಏನೇನು ಇಲ್ಲ. 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಸರ್, ಈಗ ಕ್ಯಾಬಿನೆಟ್ ರಿಷಫಲ್ ವಿಚಾರದಲ್ಲಿ ಅಲ್ಪಸಂಖ್ಯಾತ ಕೋಟಾದಲ್ಲಿ ಇವರು ತನ್ವೀರ್ ಸೇಠ್ ಅವರು ಸಚಿವ ಸಂಪುಟ ಸೇರ್ಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಇವರು ಹ್ಯಾರಿಸ್ ಅವರು ಸೇರ್ತಾರೆ, ಏನ್ ಹೇಳ್ತಾರೆ? ಈಗ ಹಾರಿಸ್ ಅವರಿದ್ದಾರೆ, ತನ್ವೀರ್ ಸೇಠ್ ಅವರಿದ್ದಾರೆ, ಸಲೀಂ ಅಹಮದ್ ಕೇಳ್ತವ್ರೆ, ರಿಜ್ವಾನು ಕೇಳ್ತವ್ರೆ. ಕೇಳೋದ್ರಲ್ಲಿ ತಪ್ಪೇನಿದೆ? ಅವ್ರಿಗೂ ಒಂದು ಅವಕಾಶ ಸಿಕ್ಲಿ. ಎಲ್ಲರಿಗೂ ಪಾಪ ಕೇಳ್ತವ್ರೆ, ಆಸೆ ಪಡ್ತವ್ರೆ, ಅವ್ರಿಗೂ ಒಂದು ಅವಕಾಶ ಸಿಕ್ಲಿ. ಅಲ್ಲ, ಒಂದ್ ವೇಳೆ ಅವ್ರಿಗೆ ಅವಕಾಶ ಕೊಡ್ಬೇಕು ಅಂತಂದ್ರೆ ಉಳಿದವ್ರನ್ನ ಖಾಲಿ ಮಾಡಿಸ್ಬೇಕಾಗತ್ತೆ, ಅಥವಾ ಇರೋದನ್ನ ಹೆಚ್ಚುವರಿ ಪೋಸ್ಟ್. ನಾನು ಅದಕ್ಕಿಂತ ಮುಂಚೆನೂ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ನಮ್ಮ ಪಕ್ಷ ಏನು ನಿರ್ಧಾರ ತಗೊಂತಾರೆ ಅದಕ್ಕೆ ನಾನು ಬದ್ಧ. ಈಗ ನನ್ನ ಪಕ್ಷ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಪಕ್ಷ ಇಲ್ಲಪ್ಪ, ನಿನ್ನ ಪಕ್ಷದ ಕೆಲಸ ಮಾಡೋದು ಅದಕ್ಕೆ ನಾನು ಸಿದ್ಧ. ನಿನ್ನ ಪಕ್ಷದ ಕೆಲಸ ಮಾಡಪ್ಪ ಅಂದ್ರೆ ಅದಕ್ಕೂ ನಾನು ಸಿದ್ಧ.
ಸಿಎಂ ಮಾಡಬೇಕು ಅಂತೇಳಿ ಚರ್ಚೆ ಆಗ್ತಾ ಇತ್ತು ಅಲ್ಪಸಂಖ್ಯಾತ ಕೋಟದಿಂದ ಜಮ್ಮೂರು. ಈಗ ನೋಡಿ ಸರ್, ಏನು ಮಾಡಬೇಕಾದ್ರೂ ಹೈಕಮಾಂಡ್ ಮಾಡಬೇಕಾಗಿರೋದು. ನಾವು ಯಾರು ಏನು ಕ್ರಿಟಿಕ್ ಅಂತ ಮಾತಾಡೋಂಗಿಲ್ಲ ನಾವು. ಈಗ BJP ಥರ ಇಲ್ಲ ನಮ್ಮ ಪಕ್ಷ. ನಮ್ಮ ಹೈಕಮಾಂಡ್ ಅವತ್ತಿಂದ ಸ್ಟ್ರಾಂಗ್, ಇವತ್ತು ಸ್ಟ್ರಾಂಗ್. ಬಿಜೆಪಿ ಹೇಳ್ತಾರೆ ನಾವು BJP ಜೆಡಿಎಸ್ ಅವ್ರನ್ನ ಈಗ 170 ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ? ಒಂದು 28ಕ್ಕೆ ಯಾವಾಗ? 28ಕ್ಕೆ ಎಲ್ಲ ರಾತ್ರಿ ಕನಸು ನೋಡಿದ್ರೆ ಹಗಲು ಕನಸು ನೋಡ್ತಾವ್ರೆ. ಎಲ್ಲ ರಾತ್ರಿ ನೋಡ್ತಾರೆ ಕನಸು, ಇವ್ರು ಹಗಲು ಕನಸು ನೋಡ್ತಾವ್ರೆ. ಯಾವ ಥರ ಅಂತ 3-4 ಗುಂಪಾಗಿದೆ ಅಲ್ಲಿ. ಆ ಗುಂಪು ಸರಿಪಡಿಸ್ಕೊಳಕ್ಕೆ ಹೇಳಿ ಮೊದಲೇ. ಆ ಗುಂಪು ಸರಿಪಡಿಸ್ಕೊಳಕ್ಕೆ ಹೇಳಿ ಸರ್ ಮೊದಲೇ. ಕಾಂಗ್ರೆಸ್ ಅಲ್ಲಿ ಒಂದಾಗಿದೆ ಸರ್. ನಮ್ಮಲ್ಲಿ ಕಾಂಗ್ರೆಸ್ ಟೀಮು, ಹೈಕಮಾಂಡ್ ಟೀಮು, ನಾವೆಲ್ಲ ನಾವು ಒಂದೇ ಟೀಮ್, ಹೈಕಮಾಂಡ್ ಟೀಮ್. ನಾವೆಲ್ಲ ಕಾಂಗ್ರೆಸ್ ಪಕ್ಷದ MLAಗಳು ಎಲ್ಲ ಹೈಕಮಾಂಡ್ ಟೀಮ್ ನಾವು. ಸರ್ 6 ತಿಂಗಳಲ್ಲಿ ಯಾರು ಊಹಿಸಲಾಗದ ಅಂತ ಬದಲಾವಣೆ ಆಗಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್. ಕುಮಾರಸ್ವಾಮಿ ಅವರ ನೋಡಿ ಆವತ್ತಿಂದ ನೋಡ್ತಾ ಇರ್ಬೋದು ನೀವು. ಕುಮಾರಸ್ವಾಮಿಗೆ ಯಾವತ್ತನ ಒಂದು ಸರ್ಕಾರಕ್ಕೆ ಇದು 5 ವರ್ಷ ನಡೀತದೆ ಅಂತ ಹೇಳಿದಾರಾ? ಈಗ ಹೋಗ್ತದೆ, ಆಗ ಹೋಗ್ತದೆ, ಈಗ ಹೋಗ್ತದೆ, ಆಗ ಹೋಗ್ತದೆ ಅಂದರೆ ನನಗೆಲ್ಲ ನೋಡಿ ಒಂದು ಸಂತೋಷ, ಖುಷಿ ಅನ್ನೋ ತಂತು. ಮೊನ್ನೆ ಏನೋ ಮಾಧ್ಯಮದಲ್ಲಿ ಅವರು ಏನೋ 25ನೇ ವರ್ಷ ಇದ್ದಿತ್ತಿಲ್ಲ ಸಮ್ಮಾನ, ಆ ಟೈಮಲ್ಲಿ ಏನಂದ್ರು ಕುಮಾರಸ್ವಾಮಿ, ಸರ್ಕಾರ ಹೋಗ್ತದೆ ಅಂತ ನಾನು ಹೇಳಲ್ಲ, ಈ 5 ವರ್ಷ ಸರ್ಕಾರ ಇರ್ತದೆ, ಬದಲಾವಣೆ ಏನಾಗಲ್ಲ ಅಂತ ಅವ್ರು ಹೇಳಿದಾರಲ್ಲ. ಕುಮಾರಸ್ವಾಮಿ ಹೇಳಿದ್ದಾರೆ. ನಮ್ಮಲ್ಲಿ ಏನೇನೂ ಆಗಲ್ಲ ಬಾಸ್,